ನಮ್ಮ ಬಾಳೆ ಸ್ವಲ್ಪ ಗ್ರೋತ್ ಕಮ್ಮಿ ಇತ್ತು. ಆನಂತರ ನಾನು ಇದನ್ನ ತರಿಸ್ಕೊಂಡೆ ಆನ್ಲೈನಲ್ಲಿ ತರಿಸ್ಕೊಂಡು ನನ್ನ ಪ್ರತಿ ಗಿಡಕ್ಕೂ ಬುಡಕ್ಕೂ ನೀರು ಕಟ್ಟಿ ನೀರು ತೇವಾಂಶ ಇದ್ದಾಗ ಪ್ರತಿ ಗಿಡಕ್ಕೂ ಒಂದೊಂದು ಲೀಟ್ರ್ ಮಾಡಿದೆ. ಆಮೇಲೆ ತುಂಬ ಚೆನ್ನಾಗಿ ಬಂತು. ಈಗ ನೋಡಿ ಗಿಡಗಳೆಲ್ಲ ಯಾವ ರೀತಿ ಕಾಣ್ತಾ ಇದೆ. ಇನ್ನೊಂದು ತುಂಬ ಸೈಡ್ಸ್ ಎಫೆಕ್ಟ್ಸ್ ಇಲ್ಲ, ಏನೂ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಗಿಡ. ರಮೇಶ್ ಅಂತೇಳಿ, ನಮ್ಮದು ದೊಡ್ಡಸಾದನಹಳ್ಳಿ ಗ್ರಾಮ, ಹಾರೋಹಳ್ಳಿ ತಾಲೂಕು, ರಾಮನಗರ ಜಿಲ್ಲೆ. ನಾವು ನಮ್ಮ ಜಾಗದಲ್ಲಿ ನಮ್ಮದೊಂದು ಅರ್ಧ ಎಕರೆ ಜಾಗ ಇತ್ತು. ಆ ಜಾಗದಲ್ಲಿ ಸ್ವಲ್ಪ ಬಾಳೆ ಹಾಕಿದ್ವಿ, ಒಂದು 500 ಗುಂಡಿನಲ್ಲಿ. ನಾನು ನಮ್ಮ ಬಾಳೆ ಸ್ವಲ್ಪ ಗ್ರೋತ್ ಕಮ್ಮಿ ಇತ್ತು. ಆನಂತರ ನಾನು ಇದನ್ನ ತರಿಸ್ಕೊಂಡೆ ಆನ್ಲೈನಲ್ಲಿ ತರಿಸ್ಕೊಂಡು ನನ್ನ ಪ್ರತಿ ಗಿಡಕ್ಕೂ ಬುಡಕ್ಕೂ ನೀರು ಕಟ್ಟಿ ನೀರು ತೇವಾಂಶ ಇದ್ದಾಗ ಪ್ರತಿ ಗಿಡಕ್ಕೂ ಒಂದೊಂದು ಲೀಟ್ರ್ ಮಾಡಿದೆ. ಆಮೇಲೆ ತುಂಬ ಚೆನ್ನಾಗಿ ಬಂತು. ಈಗ ನೋಡಿ ಗಿಡಗಳೆಲ್ಲ ಯಾವ ರೀತಿ ಕಾಣ್ತಾ ಇದೆ. ಇನ್ನೊಂದು ತುಂಬ ಸೈಡ್ಸ್ ಎಫೆಕ್ಟ್ಸ್ ಇಲ್ಲ, ಏನೂ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಗಿಡ. ಇದು ತುಂಬ ರೈತರುಗಳು, ನಮ್ಮಲ್ಲಿ ರೈತರುಗಳು ನಾವೆಲ್ಲ ಈ ನಮ್ಮ ಏರಿಯಾ ಬಂದು ತುಂಬ ಫಾಸ್ಟ್ ಬಂದು ರೇಷ್ಮೆ ಮತ್ತು ಏಲಕ್ಕಿ ಬಾಳೆ. ಈಗ ನಾವು ಗಿಡ ಹಾಕಿ ಬಂದಿದ್ದು 4 ತಿಂಗಳಾಗಿದೆ. ಈಗ 4 ತಿಂಗಳಿಗೆ ಒಂದು ಸಾರಿ ಕೊಟ್ಟಿದ್ದೀನಿ. ಈಗ ಇನ್ನೊಂದು ಸಾರಿ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಸಮ್ಮರ್ ಫೀಲ್ಡು, ಸ್ವಲ್ಪ ನೀರು ಸ್ವಲ್ಪ ಶಾರ್ಟೇಜ್ ಇತ್ತು. ಈಗ ಸ್ವಲ್ಪ ಮಳೆ ಗಿಳೆ ಬರ್ತಾ ಇದೆ. ನೋಡಿ ಪ್ರತಿಯೊಂದು ಗಿಡನೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಹಾಗಾಗಿ ತುಂಬ ಚೆನ್ನಾಗಿ ಬಂತು ಗಿಡ. ಇದು ಸೈಡ್ಸ್ ಎಫೆಕ್ಟ್ಸ್ ಇಲ್ಲ, ಯಾವುದೂ ಇಲ್ಲ. ನಮ್ಮ ರೈತರುಗಳು ಪ್ರತಿಯೊಬ್ಬರೂ ಇದನ್ನ ಯೂಸ್ ಮಾಡೋದು ತುಂಬ ಒಳ್ಳೆಯದು. ರೈತರುಗಳಿಗೆ ತುಂಬ ಬೆನಿಫಿಟ್ ಅಂತ ನನ್ನ ಭಾವನೆ ಇದೆ. 1 ಲೀಟ್ರು ಅಭಿಮಾನ್ ಒಂದು ಡ್ರಮ್ನಲ್ಲಿ ಅದನ್ನ ಮಿಕ್ಸ್ ಮಾಡ್ಕೊಂಡು ಪ್ರತಿ ಗಿಡಕ್ಕೆ 1 ಲೀಟ್ರ್ ಸುತ್ತಾನೂ ನಾವು ಅದನ್ನ ಗಿಡಗಳಿಗೆ ಕೊಟ್ಟಾಗ ಈ ಸಮ್ಮರ್ ಟೈಮ್ನಲ್ಲೂ ನಮ್ಮದು ಎಷ್ಟು ಗ್ರೀನರಿ ಇದೆ ನೋಡಿ. ಹಾಗೆ ಯಾವುದೂ ನಮ್ಮಲ್ಲಿ ತುಂಬ ಹೆಲ್ತಿಯಾಗಿದೆ ಗಿಡಗಳೆಲ್ಲ, ತುಂಬ ಹೆಲ್ತಿ, ಮತ್ತು ಸೈಡ್ಸ್ ಎಫೆಕ್ಟ್ಸ್ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಇದು 4 ತಿಂಗಳಿಗೆ ಈ ಮಟ್ಟಕ್ಕಿದೆ. ಅದು ಆರ್ಗ್ಯಾನಿಕ್ ಗಿಡಗಳು ಅಂದರೆ ನಮಗೆ ಈ ಅಭಿಮಾನ್ ಇದೆಯಲ್ಲ, ತುಂಬ ರೈತರುಗಳಿಗೆ ತುಂಬ ಬೆನಿಫಿಟ್ ಇದೆ. ಪ್ರತಿಯೊಬ್ಬ ರೈತರು ಇದನ್ನು ಉಪಯೋಗಿಸಿ, ತುಂಬ ಚೆನ್ನಾಗಿದೆ. ರೈತರುಗಳಿಗೆ ತುಂಬ ಮಾಡಿಸಿದ್ದು ಇದು. ರೈತರುಗಳಿಗೆ ಈ ಥರ ಆರ್ಗ್ಯಾನಿಕ್ನ ಪ್ರತಿಯೊಬ್ಬರಿಗೂ, ಈ ಫರ್ಟಿಲೈಸರ್ಸು ಅವು ಇದರಿಂದ ಎಲ್ಲ ಜನಗಳ ಆರೋಗ್ಯ ಹಾಳಾಗ್ತಾ ಇದೆ. ಇದು ತುಂಬ ಬೆನಿಫಿಟ್ ಇದೆ. ಇದನ್ನ ದಯವಿಟ್ಟು ಪ್ರತಿಯೊಬ್ಬರು ಯೂಸ್ ಮಾಡಬೇಕು ಅಂತ ಕೇಳ್ಕೊತೀನಿ. ತುಂಬ ಚೆನ್ನಾಗಿದೆ ಇದು.